ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಎಲ್ಲರಿಗೂ ಹಾಲು ಖೀರ್ ತಿಂದು ಬೇಜಾರಾಗಿರ್ಬೇಕಲ್ವ. ಸೊ ಏನಾದರೂ ಆ್ಯಡ್ ಆನ್ ಮಾಡ್ಕೊಂಡು ಎಕ್ಸ್ಟ್ರಾ ಏನಾದರೂ ಮಾಡೋಣ ಅಂತ ಸಾಬುದಾನ ಹಾಲು ಖೀರ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಹಾಲು, ಸಕ್ಕರೆ, ಡ್ರೈ ಫ್ರೂಟ್ಸ್, ಸೇಮಿಯಾ, ಸಾಬುದಾನ, ಕಸ್ಟರ್ಡ್ ಪೌಡರ್ ಹಾಗೂ ಸ್ವಲ್ಪ ಕೇಸರಿ. ಈಗ ನಾನು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತೀನಿ. ಅಂದರೆ ಹಾಲು ಖೀರ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊತೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ ಹಾಲಿಗೆ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಶುಗರ್ ಹಾಕ್ಕೊಳ್ಳಿ. ತುಂಬ ಶುಗರ್ ಹಾಕಬೇಡಿ, ಸ್ವಲ್ಪ ಮೈಲ್ಡಾಗಿ ಇರಲಿ. ತುಂಬ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ. ಸೊ ಆ ಶುಗರ್ ಕರಗಲಿ, ಅದನ್ನು ಕರಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಮಾಡ್ಕೊಳ್ಳಿ, ಕುದಿಸ್ಕೊಳ್ಳಿ. ನೋಡಿ, ಆ ಸಕ್ಕರೆ ಹಾಕಿರೋ ಸಕ್ಕರೆ ಎಲ್ಲ ಫುಲ್ ಕರಗಬೇಕು. ಅದನ್ನು ಇನ್ನೊಂದು ಸ್ಟವ್ ಮೇಲೆ ಇಟ್ಕೊಂಡು ಈಗ ಇನ್ನೊಂದು ಕಡೆ ನಾನು ಒಂದು ಚಿಕ್ಕ ಕಡಾಯಿಗೆ 2 ಸ್ಪೂನ್ಸ್ ಆರ್ 3 ಸ್ಪೂನ್ಸ್ ತುಪ್ಪ ಹಾಕ್ಕೊತಿದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಇದೆಲ್ಲ ಹಾಕ್ಕೊಂಡು ನಾನು ತುಪ್ಪದಲ್ಲಿ ಹುರ್ಕೊತೀನಿ. ಅದು ಚೆನ್ನಾಗಿ ಕಲರ್ ಬರೋ ಥರ ರೋಸ್ಟ್ ಮಾಡ್ಕೊತೀನಿ. ಪಾಯಸಕ್ಕೆ ಡ್ರೈ ಫ್ರೂಟ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಖೀರು ಪಾಯಸಕ್ಕೆಲ್ಲ ಡ್ರೈ ಫ್ರೂಟ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ತುಪ್ಪದಲ್ಲಿ. ಈಗ ಅದನ್ನು ಸೈಡ್ಗೆ ತೊಗೊತಿದ್ದೀನಿ. ಅದೇ ಕಡಾಯಿಗೆ ಇನ್ನೊಂದು 1 or 2 ಸ್ಪೂನ್ಸ್ ತುಪ್ಪ ಹಾಕ್ಕೊಂಡು ಸಾಬುದಾನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ನಾನು ತುಪ್ಪ ಹಾಕ್ಕೊಳ್ಳಿಲ್ಲ, ಅದರಲ್ಲೇ ಫ್ರೈ ಮಾಡಿದೆ. ಅದಕ್ಕೆ ಸಾಬುದಾನ ಹಾಕ್ಕೊಂಡು ಫ್ರೈ ಮಾಡಿದೆ. ಇನ್ನೊಂದು ಸಾಬುದಾನನ ಮುಂಚೆನೇ ನೆನೆಸಿಟ್ಕೊಳ್ಳಿ, 1 ಅವರ್ ಮುಂಚೆನೇ. ಖೀರ್ ಮಾಡೋ 1 ಅವರ್ ಮುಂಚೆನೇ ನೆನೆಸಿಟ್ಕೊಳ್ಳಿ ಸಾಬುದಾನನ, ಎಷ್ಟು ಬೇಕೋ ಅಷ್ಟು. ಈಗ ನೋಡಿ, ಸಾಬುದಾನನ ಸ್ವಲ್ಪ ಸುಮ್ಮನೆ ಹಂಗೆ ಫ್ರೈ ಥರ ಮಾಡಿ, ತುಂಬ ಫ್ರೈ ಮಾಡಬೇಡಿ. ಅದನ್ನು ಫ್ರೈ ಮಾಡಿಕೊಂಡು ಈಗ ಅದನ್ನು ಹಾಲಿಗೆ ಹಾಕ್ಕೊತಿದ್ದೀನಿ. ನಾನು ತುಪ್ಪ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಅಂಟ್ಕೊಂಬಿಟ್ಟಿದೆ ಅದು. ನೀವು ಅಟ್ಲೀಸ್ಟ್ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಹಾಲಿಗೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಶಾವಿಗೆ, ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಶಾವಿಗೆನ ಹಾಲಿಗೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಿ ಅದು ಕುದೀತಿದೆ. ಈಗ ಅದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಕಸ್ಟರ್ಡ್ ಪೌಡರ್ ಮತ್ತು ಕೇಸರಿನ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೆ. ಈಗ ಆ ಹಾಲನ್ನು ಹಾಕ್ಕೊತಿದ್ದೀನಿ ಅದಕ್ಕೆ. ನೋಡಿ, ಈಗ ಅದೆಲ್ಲ ಹಾಕಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಅದಾದಮೇಲೆ ನಾನು ರೋಸ್ಟ್ ಮಾಡ್ಕೊಂಡಿದ್ದು, ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ತುಪ್ಪದಲ್ಲಿ, ಅದನ್ನು ಹಾಕಿ ಫೈನಲ್ ಆಗಿ ಸಾಬುದಾನ ಹಾಲು ಖೀರ್ ರೆಡಿಯಾಗಿದೆ, ಸವಿಯಲು ಸಿದ್ಧ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಜೀವನವು ಅನಿಶ್ಚಿತವಾಗಿದೆ, ಮೊದಲು ಸಿಹಿ ತಿನ್ನಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.